ಆದ್ಮಿ ಪಕ್ಷದ 7 ಸಂಸದರ ಬಂಡಾಯದ ಇನ್ಸೈಡ್ ಸ್ಟೋರಿ ಬಯಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ಪಂಜಾಬ್ ಮತ್ತು ದೆಹಲಿಯಲ್ಲಿ ಮಹತ್ವದ ರಾಜಕೀಯ ನಾಟಕ ಬಯಲಾಗಿದೆ. ರಾಘವ್ ಚಡ್ಡಾ ಈ 7 ಸಂಸದರೊಂದಿಗೆ ನಿರಂತರವಾಗಿ ಸಂಪರ್ಕವನ್ನ ಸಾಧಿಸಿದ್ರು. ಮೂಲಗಳ ಪ್ರಕಾರ ಎಲ್ಲಾ ಬಂಡಾಯ ಸಂಸದರು ತಮ್ಮದೇ ಆದಂತಹ ಪ್ರತ್ಯೇಕ ಪತ್ರಗಳನ್ನು ಸಿದ್ಧಪಡಿಸಿಕೊಂಡಿದ್ರು. ಅವರ ಪತ್ರಗಳನ್ನು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸ್ಪೀಕರ್ಗೆ ಸಲ್ಲಿಸಲಾಯಿತು. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಕೇವಲ 3 ಸಂಸದರು ಕಾಣಿಸಿಕೊಂಡಿದ್ರು. ಉಳಿದ 4 ಸಂಸದರು ವಿವಿಧ ಕಾರಣಗಳಿಗಾಗಿ ಈಗ ಈ ಪ್ರಮುಖ ಕಾರ್ಯಕ್ರಮಕ್ಕೆ ಹಾಜರಾಗೋಕೆ ಸಾಧ್ಯವಾಗಲಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅತ್ಯಂತ ಗಮನಾರ್ಹವಾದ ಸಂಗತಿ ಅಂದ್ರೆ ಕೇವಲ ಕೆಲ ಸಂಸದರು ಕೊನೆಯ ಕ್ಷಣದವರೆಗೂ ಅರವಿಂದ್ ಕೇಜ್ರಿವಾಲ್ ಅವರೊಂದಿಗೆ ಸಂಪರ್ಕದಲ್ಲಿದ್ರು. ಅವರ ಒತ್ತಡದ ಬಗ್ಗೆ ಈಗ ಕೇಜ್ರಿವಾಲ್ಗೆ ತಿಳಿಸಿದ್ರು. ಈ ಸಂಸದರು ಪಕ್ಷವನ್ನ ಬಿಡೋದಿಲ್ಲ ಅಂತ ಭರವಸೆಯನ್ನ ನೀಡಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈಗ ಬಂಡಾಯ ಬೀಳುವಂತಹ ಮೂಲಕ ಅವರು ಪಕ್ಷಕ್ಕೆ ದ್ರೋಹವನ್ನ ಬಗೆದಿದ್ದಾರೆ. ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಹೊಡೆತ ನೀಡಿರುವಂತಹ ಆಮ್ ಆದ್ಮಿ ಪಕ್ಷದ 3 ರಾಜ್ಯಸಭಾ ಸಂಸದರಾದಂತಹ ರಾಘವ್ ಚಡ್ಡಾ, ಸಂದೀಪ್ ಪಾಠಕ್ ಮತ್ತು ಅಶೋಕ್ ಮಿತ್ತಲ್ ಈಗ ಅಧಿಕೃತವಾಗಿ ಬಿಜೆಪಿಯನ್ನ ಸೇರಿದ್ದಾರೆ. ಇನ್ನು ದೆಹಲಿಯ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಸಮ್ಮುಖದಲ್ಲಿ ಅವರು ಬಿಜೆಪಿಗೆ ಸೇರಿದ್ರು. ಈ ವೇಳೆ ನಿತಿನ್ ನಬೀನ್ ಸಿಹಿಯನ್ನ ತಿನ್ನಿಸಿ ಈಗ 3 ರಾಜ್ಯಸಭಾ ಸದಸ್ಯರನ್ನ ಬರಮಾಡಿಕೊಂಡಿದ್ರು.